ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಅದು ನೋಡಿ. ಮಠ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ನಾವು ಊಟದ ಹಿಂದುಗಡೆ ಹೇಗೆ ತಯಾರಾಗುತ್ತೆ ಅಂತ ನೋಡ್ಬೇಕಂದ್ರೆ ಗವಿಮಠದ ಯಾತ್ರಿ ನಿವಾಸ ಹಿಂದ್ಗಡೆಯಿಂದ ಹೋಗ್ಬೇಕು. ಇದು ಯಾತ್ರಿ ನಿವಾಸದ ಎಂಟ್ರೆನ್ಸಿ ಗೇಟು. ಇದ್ರ ಮುಖಾಂತರ ನಾವು ಒಳಗೆ ಹೋದರೆ ಅಡಿಗೆ ಕೋಣೆಗೆ ಹೋಗ್ತೇವೆ. ಬನ್ನಿ ಸ್ನೇಹಿತರೆ, ಅಡಿಗೆ ಕೋಣೆಗೆ ಹೋಗೋಮ್ಮ. ಇದು ಯಾತ್ರಿ ನಿವಾಸದ ಅಡಿಗೆ ಕೋಣೆಗೆ ಹೋಗುವ ಹಿಂದಿನ ದಾರಿ. ನಾವು ಹಿಂದ್ಗಡೆಯಿಂದ ಈಗ ಹೋಗೋಣ ಬನ್ನಿ. ನೋಡಿ, ಮಹಾದಾಸೋಹಕ್ಕೆ ಈ ಕಟ್ಟಿಗೆಯನ್ನು ಶೇಖರಣೆ ಮಾಡಿದ್ದಾರೆ. ಜಾತ್ರೆಗೆ ನೋಡಿ ಎಷ್ಟಿದೆ. ಈ ದಾಸೋಹಕ್ಕೆ ಎಷ್ಟು ಜನ ಈ ಕಟ್ಟಿಗೆ ದಾನಿಗಳು ಮಾಡಿದ್ದಾರೆ ನೋಡಿ, ಭಾಳಷ್ಟಿದೆ ನೋಡಿ. ಇವೆಲ್ಲ ಕಟ್ಟಿಗೆಯಿಂದ ಅಲ್ಲಿ ಅಡಿಗೆ ಆಹಾರ ಪ್ರಸಾದ ತಯಾರಾಗುತ್ತೆ. ಮಹಾದಾಸೋಹಕ್ಕೆ ಕಟ್ಟಿಗೆ ಇಲ್ಲಿ ಕಟ್ ಮಾಡ್ತಾರೆ. ಇಲ್ಲಿ ಕಟ್ ಮಾಡಿದಂಥ ಕಟ್ಟಿಗೆನ ಒಳಗಡೆ ಮಹಾದಾಸೋಹಕ್ಕೆ ಬಳಸ್ತಾರೆ ನೋಡಿ. ಇಲ್ಲಿ ಕಟ್ ಮಾಡೋಕ್ಕೆ ಮಿಷಿನ್ ಇಟ್ಟಿದ್ದಾರೆ. ನಾವೀಗ ಕಾಯಿಪಲ್ಯ ವಿಭಾಗದಲ್ಲಿದ್ದೀವಿ. ಗವಿಸಿದ್ದೇಶ್ವರ ಮಹಾದಾಸೋಹದ ಒಳಗಡೆ ಬಂದಿದ್ದೇವೆ. ನೋಡಿ ಎಷ್ಟು ತರಕಾರಿ ಬಂದಿದೆ ಅಂತ ನೋಡಿ. ಕುಂಬಳಕಾಯಿ, ಟೊಮೆಟೊ ಹಣ್ಣು, ಬೇರೆ ಬೇರೆ ವಿವಿಧ ರೀತಿಯಾದಂಥ ತರಕಾರಿ ನೋಡಿ ದಾಸೋಹಕ್ಕೆ ರೆಡಿಯಾಗಿದೆ. ಎಲ್ಲ ಸ್ತ್ರೀಯರು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಮುಲ್ಲಂಗಿ ಕಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಅನಂತಪುರ ಡಿಸ್ಟ್ರಿಕ್ಟ್ಲಿಂದ ಬಂದಿದ್ದಾರೆ ಎಲ್ಲರೂ. ರೀತಿಯಾದಂತ ನಾವು ಕುಂಬಳಕಾಯಿ ರಾಶಿಯನ್ನು ಕಾಣಬಹುದು ನೋಡಿ. ಎಷ್ಟು ಕುಂಬಳಕಾಯಿ ರಾಶಿ ಇದೆ ಅಂತ. ರೀತಿಯಾದಂತ ತರಕಾರಿ ಬಂದಿದೆ. ಕ್ಯಾರೆಟ್ ಇದೆ, ಬದನೆಕಾಯಿ ಇದೆ ನೋಡಿ. ಎಷ್ಟು ಭಾರಿ ಪ್ರಮಾಣದಲ್ಲಿದೆ ತರಕಾರಿ ರಾಶಿನೇ ಇದೆ ನೋಡಿ. ತಾಯಂದಿರು ಎಲ್ಲರೂ ತರಕಾರಿ ಕಟ್ ಮಾಡ್ತಾ ಇದ್ದಾರೆ. ಬೀನ್ಸ್ ರೆಡಿ ಆಗ್ತಾ ಇದೆ. ಇಲ್ಲಿ ದಾಸೋಹಕ್ಕೆ ಕುಂಬಳಕಾಯಿ ರೆಡಿ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೊಸಪೇಟೆಯಿಂದ ಬಂದಿದ್ದಾರೆ ಇವರು. ರೊಟ್ಟಿಯ ಕೊಠಡಿ ಮತ್ತು ಸಿಹಿ ಕೊಠಡಿಯ ಒಳಗಡೆ ಇದ್ದೇವೆ ನೋಡಿ. ಸಿಹಿ ತಿಂಡಿ ಪದಾರ್ಥಗಳು ಎಷ್ಟು ಬಂದಿದೆ ಅಂತ. ಎಲ್ಲ ರೀತಿಯಾದ ಸಿಹಿ ಪದಾರ್ಥಗಳನ್ನು ಇಲ್ಲಿ ಶೇಖರಣೆ ಮಾಡಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಒಂದೊಂದು ಊರು ಗ್ರಾಮಸ್ಥರಿಗೆ ಇಂಥ ದಿನ ಅಂತಂದು ಡೇಟ್ ಕೊಟ್ಬಿಟ್ಟಿರ್ತಾರೆ. ಆ ಡೇಟ್ ಪ್ರಕಾರ ತಂದು ಕೊಡ್ತಾರೆ. ಅದನ್ನು ಖಾಲಿಯಾದಂಗೆಲ್ಲ ಸಂಗ್ರಹಣೆ ಮಾಡಿಡ್ತಾರೆ. ಈ ಊರಿಂಥ ಡೇಟ್ ಅಂತ ಕೊಟ್ಟಾಗ ಆ ಡೇಟಿಗೆ ಬಂದು ಇಲ್ಲಿ ಸಪ್ಲೈ ಕೊಡ್ತಾರೆ. ಇದು ಖಾಲಿಯಾದಂಗೆಲ್ಲ ಇದನ್ನು ಬಳಸ್ಕೊಂತ ಹೋಗ್ತಾರೆ. ಈ ಮಹಾದಾಸೋಹದಲ್ಲಿ ಪ್ರಸಾದ ವಿತರಣೆ ಆಗ್ತಿದೆ. ಈ ಪ್ರಸಾದ ವಿತರಣೆಯಲ್ಲಿ ರೊಟ್ಟಿ, ಲಡ್ಡು, ಕಾಯಿ ಪಲ್ಯ, ಅನ್ನ, ಸಾಂಬಾರ್ ನೋಡಿ ಎಷ್ಟು ರೀತಿಯಾಗಿ ಸರ್ವ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಪ್ರಸಾದ ಮಹಾಪ್ರಸಾದ ಸಪ್ಲೈ ಆಗ್ತಿದೆ ನೋಡಿ. ಮಹಾದಾಸೋಹ ಪ್ರಸಾದದಲ್ಲಿ ಅಕ್ಕವರು ಪ್ರಸಾದ ಅಂತ ಓದ್ತಿದ್ದಾರೆ ನೋಡಿ. ಹುಡುಗರು ಸಣ್ಣ ಪ್ರಮಾಣದಲ್ಲಿ ಇದ್ದಾರೆ ನೋಡಿ. ನಮಸ್ಕಾರ ಗುರುಗಳೇ. ನಿಮ್ಮ ಹೆಸರೇ ಅಂತಂದು ಹೇಳಿ. ರಾಮನಗೌಡ ಅಂತ ಹೇಳಿ ಸರ್. ಇದರ ಒಂದು ಜವಾಬ್ದಾರಿಯನ್ನು ಕಾರ್ಯನಿರ್ವಹಿಸುವುದು. ಹೌದು. ಇಲ್ಲಿ ಏನೇನು ಇವತ್ತು ರೆಡಿ ಇದೆ ಪ್ರಸಾದ? ಹೆಸರುಬೇಳೆ ದಾಲ್ ಅದ, ತರಕಾರಿ ಅದ, ಪಲ್ಯ ಅದ, ಅನ್ನ, ಸಾರು, ರೊಟ್ಟಿ, ಬೂಂದಿ. ಏನು ಭಕ್ತರಿಗೆ ಏನ ಆಸೆ ಐತಿ ಪ್ರಸಾದ ಮಾಡಕ್ ಅಂತ ಎಲ್ಲ ಪ್ರಸಾದ ಐತಿ. ಹೌದು. ಅಲ್ಲ ಇವೆಲ್ಲ ಎಷ್ಟು ಕೆಜಿ ಏನಾಗೈತೆ ಅಂದ್ರೆ 3 ರಿಂದ 4 ಕ್ವಿಂಟಲ್ ಕುದೀತಾವ. ಓಕೆ. ಎಷ್ಟು ಬಾಣಸಿಗರಿದ್ದಾರೆ ಎಲ್ಲ? ಬಾಣಸಿಗರು ಈಗ ಅಲ್ಲಿ 300-400 ಮಂದಿ ಬಾಣಸಿಗರು. ಇವತ್ತಿನ ಸ್ವೀಟ್ ಏನು ವಿಶೇಷ ಇದೆಯಾ? ಬೂಂದಿ ಅದ. ಬೂಂದಿ ಇದೆ. ಇದು ಕರ್ನಾಟಕ ಸಮ ಪ್ರಮಾಣ ಹಾಕದ ಹೆಚ್ಚಿನ ಪ್ರಮಾಣದಲ್ಲಿ ಬೂಂದಿ ಇರ್ತೈತಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮುಂಗಾಲ್ ಅಂತ. ಮುಂಗಾಲ್ ಎಷ್ಟು ಕ್ವಿಂಟಲ್ ಇದೆ? ಎಷ್ಟು ಕ್ವಿಂಟಲ್ ಇದೆ ಸರ್? ಇದು 8 ಕ್ವಿಂಟಲ್ ಐತೆ. 8 ಕ್ವಿಂಟಲ್ ಸಾಂಬಾರು ಮೂಂಗ್ ದಾಲ್. 8 ಕ್ವಿಂಟಲ್ ಇದೆಯಾ? ಹಾಂ, ನೋಡಿ ಸಾಂಬಾರು ತಯಾರಾಗಿದೆ. ಸಾಂಬಾರು ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ನೋಡಿ. ನೀರೊಂದು ಸಿಸ್ಟಮಲ್ಲಿ ಮಾಡಿದ್ದಾರೆ. ಸಾಂಬಾರು ಖಾಲಿ ಆದಂಗೆಲ್ಲ ಬಳಸ್ಕೊಳ್ಳೋಕ್ಕೆ ಟ್ಯಾಪ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ. ಎಷ್ಟು ಮಹಾದಾಸೋಹದಲ್ಲಿ ನೋಡಿ ಅನ್ನ ತಯಾರ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಟ್ಟಿದ್ದಾರೆ ಅಂತ ನೋಡಿ. ಭಕ್ತಾದಿಗಳು ಬಂದು ಇಲ್ಲಿ ಪ್ರಸಾದ ಸೇವೆಗೆ
ಬಂದಂಥ ಭಕ್ತರಿಗೆ ಅನ್ನದಾಸೋಹಕ್ಕೆ ಅನ್ನವನ್ನು ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ನೋಡಿ. ಭಕ್ತರು ತನುಮಾನ ದಾನ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅನ್ನ ತಯಾರಾದಂಥ ಅನ್ನವನ್ನು ಒಂದು ಬಾಂಡ್ಲಿಗೆ ಹಾಕಿ ಅಲ್ಲಿ ಮಹಾದಾಸೋಹ ಪ್ರಸಾದ ಮುಂಭಾಗಕ್ಕೆ ತಗೊಂಡು ಹೋಗ್ತಿದ್ದಾರೆ. ಆ ಕಾಲು ಗಲೀಜಾಗ್ಬಿಡೋದಂತ ಕಾಲಿಗೆ ಬಟ್ಟೆಯನ್ನು ಸುತ್ತಿದ್ದಾರೆ, ಪ್ಲಾಸ್ಟಿಕ್ ಕವರ್ ಸುತ್ತಿಕೊಂಡಿದ್ದಾರೆ ನೋಡಿ. ದಾಸೋಹದ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಪ್ಯಾಕ್ ಮಾಡಿ ನೋಡಿ ಬಳಸಿಕೊಂಡು ಮುಂದಿನ ಭಾಗಕ್ಕೆ ಹೋಗ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿದೆ ಇವಾಗ ಸೇವೆ, ಅಪಾರವಾದಂಥ ಸೇವೆ ಇದೆ. ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿದೆ. ದಾಸೋಹದ ಸೇವೆಗೆ ಅಕ್ಕಿ ನೋಡಿ ಬರ್ತಾ ಇದೆ. ಈಗ ಯಾರೋ ಭಕ್ತಾದಿಗಳು ಅಕ್ಕಿಯನ್ನು ಕೊಡಿಸಿದ್ದಾರೆ. ಅದೇ ರೀತಿಯಾಗಿ ಈಗ ಒಳಗಡೆ ತಗೊಂಡು ಬರ್ತಿದ್ದಾರೆ ನೋಡಿ. ದೊಡ್ಡ ಪ್ರಮಾಣದಲ್ಲಿದೆ ಅಕ್ಕಿಯ ಮೂಟೆಗಳು. ಮಹಾದಾಸೋಹದ ಒಳಗಡೆ ಬಂದಿದ್ದೀವಿ, ಅಡಿಗೆ ತಯಾರಾಗಂತ ಜಾಗದಲ್ಲಿ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಣಸಿಗರಿದ್ದಾರೆ ಅಂತ. ಇವತ್ತು ನಾವು ಬಂದಿರೋದು 5ನೇ ದಿನ. ಇಲ್ಲಿ ಬಹಳಷ್ಟು ಜನ ಇಲ್ಲಿ ಅಡಿಗೆಯನ್ನು ತಯಾರು ಮಾಡ್ತಾ ಇದ್ದಾರೆ, ತಮ್ಮ ಭಕ್ತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಅಡಿಗೆ ತಯಾರಾಗ್ತಾ ಇದೆ ನೋಡಿ. ಎಷ್ಟು ಜನ ಬಾಣಸಿಗರಿದ್ದಾರೆ, ಎಷ್ಟು ಜನ ಮ್ಯಾನೇಜ್ಮೆಂಟ್ ಇದ್ದಾರೆ, ಎಷ್ಟು ಜನ ಅನ್ನ ಬಳಸೋರಿದ್ದಾರೆ. ಒಬ್ಬೊಬ್ಬರು ತಮ್ಮದೇ ಅಂತ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆ ರೀತಿಯಾಗಿ ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ವಿಜೃಂಭಣೆಯಿಂದ ಜರುಗುತ್ತದೆ ಅಂತ ಹೇಳ್ಬೋದು. ಗವಿಸಿದ್ದೇಶ್ವರ ಶಕ್ತಿ ಇದೆ ಅಂತಂದು ಹೇಳ್ಬೋದು. ಈ ಶಕ್ತಿಯಿಂದನೇ ಇಷ್ಟು ದೊಡ್ಡ ದಾಸೋಹ ಆಗಿದೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ ನೋಡಿ. ಇಷ್ಟು ಜನ ಸೇವೆಯನ್ನು ಮುಡುಪಾಗಿಟ್ಟಿದ್ದಾರೆ ನೋಡಿ. ಅನ್ನ ತಯಾರಾಗಿದೆ, ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡಿ. ಭಾಳ ಅನ್ನದ ರಾಶಿನೇ ಇದೆ. ಮಹಾದಾಸೋಹಕ್ಕೆ ದಾಸೋಹ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಿ ಸಾಂಬಾರು, ಅನ್ನ ಸಾಂಬಾರು ವಿತರಣೆ ಮಾಡ್ತಾ ಇದ್ದಾರೆ. ದಾಸೋಹ ಭಾಳ ಈಗ ಸಮಯ ಬಂದು 4 ಗಂಟೆ ಆಗಿದೆ. ಈ ಜನ ಕೂಡ ಹಾಗೇ ಇದೆ ನೋಡಿ. ದಾಸೋಹದಲ್ಲಿ ಎಷ್ಟು ನೀಟಾಗಿ ಆಯೋಜನೆ ಮಾಡಿದ್ದಾರೆ. ಯಾವುದೇ ಥರದ ನುಗ್ಗಲಿಲ್ಲ, ಯಾವುದೇ ಥರದ ಸಮಸ್ಯೆ ಇಲ್ಲ, ಗೊಂದಲ ಮಾಡ್ತಾ ಇದ್ದಾರೆ. ಭಾಳ ನೀಟಾಗಿ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ. ರೊಟ್ಟಿಯ ರಾಶಿನೇ ಇದೆ ಮಹಾದಾಸೋಹದಲ್ಲಿ. ಎಷ್ಟು ಪ್ರಮಾಣದಲ್ಲಿ ರೊಟ್ಟಿಯ ರಾಶಿ ಇದೆ ಅಂತ ನೋಡ್ಬೋದು. ಎಲ್ಲ ಸೇವೆ ಮಾಡ್ತಾ ಇದ್ದಾರೆ ಇಲ್ಲಿ ರೊಟ್ಟಿದು ನೋಡಿ. ರೊಟ್ಟಿಯ ರಾಶಿನೇ ಇದೆ ಇಲ್ಲಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ, ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇವತ್ತಿಗೆ ಇದು 5ನೇ ದಿನಕ್ಕೆ ಆಗೋ ರೊಟ್ಟಿ ಇದೆ ಇನ್ನು ಇಲ್ಲಿ. ಹಾಗೆ ಬರ್ತಾ ಇರುತ್ತೆ ಹಳ್ಳಿ ಊರಿಂದ ರೊಟ್ಟಿ ನೋಡಿ. ರೊಟ್ಟಿಯ ರಾಶಿ ನೋಡಿ.